ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈ ಮುಠಾಳ ಇದನ್ನಲ್ಲ, ಈ ಮುಠಾಳನ ಕುಟುಂಬದವರ ಮೇಲೆ ಮೊದಲು ಆ ಭಯೋತ್ಪಾದಕರು ದಾಳಿ ಮಾಡಬೇಕಾಗಿತ್ತು. ಆವಾಗ ಈತನಿಗೆ ನೋವು ಅಂದ್ರೆ ಏನು, ನಮ್ಮವರನ್ನ ಕಳೆದುಕೊಳ್ಳುವ ದುಃಖ ಹೇಗಿರುತ್ತೆ, ಅದರ ಯಾತನೆ ಏನು, ಅದರ ವಿರಹ ಏನು ಅಂತ ಅರ್ಥ ಆಗಿರೋದು. ಪಹಲ್ಗಾಮ್ನಲ್ಲಿ ಧರ್ಮವನ್ನ ಕೇಳಿ ಕೇಳಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗವನ್ನ ನೋಡಿ ಕಲ್ಮಾ ಓದಲಿಕ್ಕೆ ಹೇಳಿ ತದನಂತರ ಗುಂಡು ಹೊಡೆದು ಸಾಯಿಸಿದ್ರಲ್ಲ ಭಯೋತ್ಪಾದಕರು, ಅವರು ಯಾಕೆ ಹಾಗೆ ಮಾಡಿದ್ರು ಅಂತ ಈತ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಸ್ನೇಹಿತರೆ, ನಾನು ಮಾತಾಡ್ತಾ ಇರೋದು ಭಾರತ ದೇಶದಲ್ಲಿ ಅತಿ ದೊಡ್ಡದಾದಂಥ ದಂಡಪಿಂಡ ಅನ್ಸ್ಕೊಂಡಿರುವಂತ ಸೋನಿಯಾ ಗಾಂಧಿ ಅಳಿಯ ಅನ್ನುವಂಥ ದೊಡ್ಡ ಅಭಿಧಾನವನ್ನು ಹೊಂದಿರುವಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಂದ ನಿತ್ಯ ವಿಚಾರಣೆಗೆ ಹಾಜರಾಗಿ ಈಗ ಜೈಲಿಗೆ ಹೋಗಲಿಕ್ಕೆ ಸಿದ್ಧನಾಗಿರುವಂತ ರಾಬರ್ಟ್ ವಾಡ್ರಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ರಾಬರ್ಟ್ ವಾದ್ರಾ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಪಹಲ್ಗಾಮ್ನಲ್ಲಿ ನಡೆದಂತ ದಾಳಿಯ ಕುರಿತು. ಈತ ಹೇಳ್ತಾನೆ, ಈತನ ಮಾತಲ್ಲೇ ಹೇಳ್ಬೇಕು ನಿಮಗೆ, ಈತ ಹೇಳ್ತಾನೆ ಭಯೋತ್ಪಾದನೆಗೆ ಧರ್ಮ ಇರಲಿಲ್ಲ, ಆದರೆ ಭಾರತ ದೇಶದಲ್ಲಿ ಮೋದಿ ಸರ್ಕಾರದವರು ಯಾವ ಅಲ್ಪಸಂಖ್ಯಾತರಿಗೆ ಇನ್ನಿಲ್ಲದ ಹಾಗೆ ಭಯವನ್ನು ಒಡ್ತಾ ಇದ್ದಾರೋ, ಹೇಗೆ ಅವರ ಮಸೀದಿಯ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೋ, ಹೇಗೆ ವಕ್ಫ್ ಕಾಯ್ದೆಯನ್ನು ಜಾರಿ ಮಾಡ್ತಾ ಇದ್ದಾರೋ, ಹೇಗೆ ಅವರು ರಸ್ತೆಯಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೋ, ಇದೆಲ್ಲವನ್ನ ಮಾಡಿದ್ದರಿಂದ ಅವರೆಲ್ಲ ರೊಚ್ಚಿಗೆದ್ದು ಈಗ ಮುಸಲ್ಮಾನರು ಈ ರೀತಿಯಾದಂಥ ದಾಳಿಯನ್ನ ಮಾಡ್ತಾ ಇದ್ದಾರೆ, ಹಿಂದೂಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಈಸ್ಟರ್ನಲ್ಲಿ ಕ್ರಿಶ್ಚಿಯನ್ನರಿಗೆ ಕೂಡ ಇದೇ ರೀತಿ ಮಾಡಿದ್ರು. ಚರ್ಚನ್ನು ಸುಟ್ಟು ಹಾಕಿಬಿಟ್ರು, ತೊಂದರೆಯನ್ನ ಕೊಟ್ಟರು. ಕ್ರಿಶ್ಚಿಯನ್ನರಿಗೂ ಇದೇ ಸಮಸ್ಯೆ ಆಗಿದೆ ಅಂತ ತನ್ನ ಧರ್ಮವನ್ನು ಈತ ಸೇರಿಸ್ಕೊತಾನೆ. ಅಷ್ಟೇ ಅಲ್ಲ, ಈತ ಹೇಳ್ತಾನೆ ಮುಸಲ್ಮಾನರು ಬದುಕುವುದೇ ಭಾರತ ದೇಶದಲ್ಲಿ ದುರ್ಭರವಾಗಿದೆ, ಅವರ ವಿಷಯಕ್ಕೆ ಮೋದಿ ಸರ್ಕಾರ ಬಹಳಷ್ಟು ಮಲ್ತಾಯಿ ಧೋರಣೆಯನ್ನ ಮಾಡ್ತಾ ಇದೆ, ಹೀಗಾಗಿ ಇಂಥ ಕೃತ್ಯಗಳು ನಡೀತವೆ, ಇಲ್ಲದೆ ಹೋದರೆ ಈ ರೀತಿಯಾದಂಥ ದಾಳಿ ಆಗ್ತಾ ಇರಲಿಲ್ಲ ಅಂತ ಈತ ಹೇಳ್ತಾನೆ. ಈತನ ಇಡೀ ಕುಟುಂಬದವರು ಈಗಾಗಲೇ ರಾಜಕಾರಣದಲ್ಲಿದ್ದಾರೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗಿದ್ದಾರೆ, ಪ್ರಿಯಾಂಕಾ ವಾಡ್ರಾ ವಯನಾಡ್ನಿಂದ ಗೆದ್ಕೊಂಡ್ ಬಂದಿದ್ದಾರೆ, ಸೋನಿಯಾ ಗಾಂಧಿ ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈತ ಒಬ್ಬ ಬಂದು ರಾಜಕೀಯಕ್ಕೆ ಸೇರಿಬಿಟ್ರೆ ಇನ್ನೆಷ್ಟು ವಿಷಮ ಸ್ಥಿತಿಯನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಿಬಿಡಬಲ್ಲ ಈ ರಾಬರ್ಟ್ ವಾಡ್ರಾ. ಈ ರಾಬರ್ಟ್ ವಾಡ್ರಾನ್ನ ಯಾವತ್ತೋ ಜೈಲಿಗೆ ಹಾಕಿಬಿಡಬೇಕಾಗಿತ್ತು, ಅಷ್ಟು ಬಲವಾದ ಸಾಕ್ಷ್ಯಾಧಾರಗಳಿದ್ವು. ಸ್ವತಃ ಹರಿಯಾಣ ಸರ್ಕಾರದ ಹೂಡಾ ಸರ್ಕಾರದಲ್ಲಿ ಮಾಡಿದಂತ ಭ್ರಷ್ಟಾಚಾರ ಇದೆಯಲ್ಲ, ಆ ಭ್ರಷ್ಟಾಚಾರದಲ್ಲಿ ಈತನ ಪಾಲು ಎಷ್ಟು ದೊಡ್ಡದು, ಎಂಥ ದಾಖಲಾತಿಗಳಿದ್ವು ಅಂದ್ರೆ ಈತನ ತನಿಖೆಗೆ ಅವಕಾಶವನ್ನೇ ಕೊಡಲಾರದೆ ಮೊದಲು ಜೈಲಿಗೆ ಹಾಕಿ ಆಮೇಲೆ ವಿಚಾರಣೆ ಶುರು ಮಾಡಬಹುದಿತ್ತು. ಆದರೆ ಅದು ಯಾಕೆ ನಮ್ಮ ತನಿಖಾ ಸಂಸ್ಥೆಗಳು, ನಮ್ಮ ಸರ್ಕಾರ ಈತನ ಬಗ್ಗೆ ಸ್ವಲ್ಪ ಲೀನಿಯನ್ಸ್ ಅನ್ನ, ಅಂತರವನ್ನು ಕೊಟ್ಟು ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ. ನೋಡಿ, ಈತ ಸರ್ಕಾರಿ ಭೂಮಿಯನ್ನ ಕಬಳಿಸ್ತಾನೆ ಕಡಿಮೆ ದುಡ್ಡಿಗೆ, ಮುಂದೆ ಅದೇ ಭೂಮಿಯನ್ನ DLF ಎನ್ನುವಂತ ಬಿಲ್ಡರ್ ಕಂಪನಿಗೆ ಮಾರಾಟ ಮಾಡ್ತಾನೆ. ತೆಗೆದುಕೊಳ್ಳುವುದು ಸರ್ಕಾರಿ ಭೂಮಿಯನ್ನ ರಿಯಾಯಿತಿ ದರದಲ್ಲಿ, ಮಾರಾಟ ಮಾಡುವುದು ವಾಣಿಜ್ಯ ಲೆಕ್ಕಾಚಾರದಲ್ಲಿ ಒಂದು ದೊಡ್ಡ ಕಂಪನಿಗೆ. ಇದರಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಮನಿ ಲಾಂಡ್ರಿಂಗ್ ಆಗಿರುತ್ತೆ, ಅವ್ಯವಹಾರಗಳು ನಡೆದಿರ್ತವೆ. ಸರ್ಕಾರ ವಿಶೇಷ ಆಸ್ತಿಯನ್ನು ವಹಿಸಿ ಇವನಿಗೆ ಭೂಮಿಯನ್ನು ಕೊಟ್ಟಿರ್ತಾರೆ. ಮೊದಲನೇದಾಗಿ ಅವತ್ತಿನ ಮುಖ್ಯಮಂತ್ರಿ ಹೂಡಾನೇ ಜೈಲಿಗೆ ಹೋಗಬೇಕಾದಂತಹ ಪ್ರಸಂಗ ಇದು. ಅದಾದ್ಮೇಲೆ ಈತ ಅಂತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇರಲಿಲ್ಲ. ಅಂಥದ್ದರಲ್ಲಿ ಈಗ ಈತ ಬಚಾವಾಗಿಬಿಟ್ಟ. ಈಗ ಆತನಿಗೆ ಬಹಳ ದೊಡ್ಡ ಮಟ್ಟದ ಸಂಕಟ ಏನಪ್ಪಾ, ತಳಮಳ ಏನಪ್ಪಾ ಅಂತಂದ್ರೆ ಈ ಕೇಸು ಮತ್ತೆ ಓಪನ್ ಆಗಿಬಿಡ್ತಲ್ಲ, DLF ಹಗರಣ ಓಪನ್ ಆಗಿಬಿಡ್ತಲ್ಲ ಅಂತ ರಾಬರ್ಟ್ ವಾಡ್ರಾಗೆ ಇನ್ನಿಲ್ಲದ ಹಾಗೆ ಕಸಿವಿಸಿ ಶುರುವಾಗಿದೆ. ಮೊನ್ನೆ ಪ್ರತಿನಿತ್ಯ ಈತ ವಿಚಾರಣೆಗೆ ಬರಬೇಕು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೋಟಿಸ್ ಕೊಡುತ್ತೆ. ಈತ ಹೋಗಿ ಏನು ಉತ್ತರ ಹೇಳಬೇಕು ಗೊತ್ತಾಗಲಾರದೆ ಅಲ್ಲಿ ಚಡಪಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಈತನಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ನಾನು ಜೈಲಿಗೆ ಹೋಗೋದು ಖಚಿತ ಅಂತ. ಆ ಸಂದರ್ಭದಲ್ಲಿ ವಾಂತಿ ಮಾಡ್ಕೋತಾನೆ. ಈ ಪಹಲ್ಗಾಮ್ನಲ್ಲಿ ನಡೆದಂತ ಉಗ್ರ ದಾಳಿ ಏನಿದೆಯಲ್ಲ, ಅದು ಮೋದಿ ಸರ್ಕಾರದ ಕೊಡುಗೆ. ಅವರು ಹಿಂದೂ ಮುಸಲ್ಮಾನ ಅಂತ ಮಲತಾಯಿ ಧೋರಣೆ ಪಕ್ಷಪಾತವನ್ನು ಮಾಡದೆ ಹೋಗಿದ್ರೆ ಇಂಥ ಘಟನೆ ನಡೀತಾ ಇರಲಿಲ್ಲ ಅಂತ. ಅಲ್ಲ ಸ್ವಾಮಿ, ಇವರ ಕುಟುಂಬದವರೇ ಇವರ ಅತ್ತೆ ಸರ್ಕಾರ ನಡೆಸ್ತಾ ಇದ್ದ ಸಂದರ್ಭದಲ್ಲಿ 26/11 ಆಯ್ತಲ್ಲ, ಅವಾಗ ಯಾವ ಮಲತಾಯಿ ಧೋರಣೆ ಇತ್ತು? ಅದ್ರ ಹಿಂದೆ 1993ರಲ್ಲಿ ಬಾಂಬ್ ದಾಳಿ ಆಯ್ತಲ್ಲ, ಅವಾಗ ಯಾವ
ಮನತಾಯಿ ಧೋರಣೆ ಇತ್ತು. ಆವಾಗ ಮುಸಲ್ಮಾನರನ್ನ ನಿರಂತರವಾಗಿ ಇವರು ತುಷ್ಟೀಕರಣ ಮಾಡಿಕೊಂಡೇ ರಾಜಕಾರಣ ಮಾಡಿದ್ರು. ಅವ್ರು ಕೇಳಿದ್ದನ್ನು ಕೊಟ್ಕೊಂಡ್ಬಂದ್ರು. ಅವ್ರು ಏನೇನು ಹೇಳ್ತಾರೆ ಎಲ್ಲವನ್ನು ಸ್ಯಾಂಕ್ಷನ್ ಮಾಡ್ಕೊಂಡ್ಬಂದ್ರು. ಅಷ್ಟಾದ ಮೇಲೆಯೂ ಭಯೋತ್ಪಾದಕ ದಾಳಿ ಮಾಡಿದ್ರಲ್ಲ, ಯಾಕೆ? ಆವಾಗ ಈತನಿಗೆ ಜ್ಞಾನೋದಯ ಆಗಿರಲಿಲ್ವಾ? ಈಗ ಇದ್ದಕ್ಕಿದ್ದ ಹಾಗೆ ಮೋದಿ ಸರ್ಕಾರ ಬಂದ ತಕ್ಷಣ ಈತನಿಗೆ ಜ್ಞಾನೋದಯ ಆಯ್ತಾ? ನೋಡಿ, ಈತ ಎಂಥ ನೀಚ, ಎಂಥ ದುಷ್ಟ ಅಂದ್ರೆ, ಈತ ಹಲವಾರು ಹಗರಣಗಳನ್ನು ಮಾಡಿದ್ದಾನೆ. ಈ ಹಗರಣವನ್ನು ಮುಚ್ಚಿ ಹಾಕಬೇಕು ಅಂದ್ರೆ ಈಗಿರುವಂಥ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ ಅಂತ ತುಂಬಾ ಚೆನ್ನಾಗಿ ಈತನಿಗೆ ಗೊತ್ತಿದೆ. ಈತ ಅದಕ್ಕೆ ಏನು ಪ್ಲಾನ್ ಮಾಡಿದ್ದ ಅಂತಂದ್ರೆ, ಹೇಗಾದರೂ ಮಾಡಿ 2024 ಲೋಕಸಭಾ ಚುನಾವಣೆಯಲ್ಲಿ ಹೇಗಿದ್ರೂ ಇವರ ಅತ್ತೆ ಚುನಾವಣೆಗೆ ನಿಲ್ತಾ ಇಲ್ಲ. ಅಲ್ಲಿ ಹೋಗಿ ತಾನು ಚುನಾವಣೆಯಲ್ಲಿ ಸೆಣಸಬೇಕು ಅಂತ ಈತ ತೀರ್ಮಾನ ಮಾಡಿಬಿಟ್ಟಿದ್ದ. ಏನ್ ಮಾಡ್ದ ಅವಾಗ? ANI PTI ಎಲ್ಲರನ್ನೂ ಮನೆ ಕರ್ಸ್ಕೊಂಡು ಅವರೆದುರಿಗೆ ಸ್ಟೇಟ್ಮೆಂಟ್ ಕೊಟ್ಟ. ಏನಂತ? ನಾನು ಕೂಡ ಸಮಾಜ ಸೇವೆಯಲ್ಲಿದ್ದೀನಿ. ನನ್ನ ಬರ್ತ್ಡೇ ದಿವಸ ಅಂಗವಿಕಲರಿಗೆ ಕಾಲುಗಳನ್ನು ಕೊಡ್ತೀನಿ, ಜೈಪುರ್ ಕಾಲುಗಳನ್ನು ಕೊಡ್ತೀನಿ, ಬಡವ ಬಗ್ಗರಿಗೆ ದಾನವನ್ನ ಮಾಡ್ತಾ ಇದ್ದೀನಿ. ನಾನು ಸೋಷಿಯಲ್ ಲೈಫಲ್ಲಿ ಇರುವಂತಹ ವ್ಯಕ್ತಿ. ನನ್ನ ಅಭಿಮಾನಿ ಬಳಗ ಏನಿದೆ, ನೀವು ರಾಜಕಾರಣಕ್ಕೆ ಬನ್ನಿ, ಸಕ್ರಿಯ ರಾಜಕಾರಣಕ್ಕೆ ಬನ್ನಿ, ಚುನಾವಣಾ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಾರಿ ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಟ್ಟ. ಯಾವಾಗ ಈತ ಹೇಳಿಕೆಯನ್ನು ಕೊಟ್ಟು ಇದ್ದಕ್ಕಿದ್ದ ಹಾಗೆ ಆ ANIನಲ್ಲಿ ಬಂದಂತ ವಿಡಿಯೋ ಏನಿದೆ, ಈತನ ಸಂದರ್ಶನ ಎಲ್ಲಾ ಮಾಧ್ಯಮಗಳಲ್ಲಿ ಇನ್ನಿಲ್ಲದ ಹಾಗೆ ವೈರಲ್ ಆಗಿಬಿಡ್ತು. ಏಕೆಂದ್ರೆ ಸ್ವತಃ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೇ ಈತನ ಬಗ್ಗೆ ಹೇಳಿಸಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಯಿತು. ವಾಸ್ತವವಾಗಿ ನೋಡಿದ್ರೆ ಅದಕ್ಕೆ ಉಲ್ಟಾ ಆದಂತಹ ಪ್ರಕ್ರಿಯೆ ನಡೆದಿತ್ತು. ಅದೇನಂದ್ರೆ, ಈ ರೀತಿಯಾದಂತಹ ಹೇಳಿಕೆಯನ್ನು ಈತ ಕೊಟ್ಟು ಟಿಕೆಟ್ ಕೊಡುವ ಹಾಗೆ ಮಾಡಬೇಕು ಕುಟುಂಬದಲ್ಲಿ ಅನ್ನುವಂಥ ಮನಸ್ಥಿತಿ ಇದನ್ನಿತ್ತು. ಸೋನಿಯಾ ಗಾಂಧಿ ಅವರು ಕರೆದು, ಬನ್ನಿ ಅಳಿಮಯ್ಯ ತಗೊಳ್ಳಿ ಟಿಕೆಟ್, ನಿಂತು ಬಿಡಿ ಎಲೆಕ್ಷನ್. ಯಾಕಂದ್ರೆ ಕಾಂಗ್ರೆಸ್ ಇವರಪ್ಪನ ಆಸ್ತಿ ಅಲ್ವಾ, ಸೋನಿಯಾ ಗಾಂಧಿ ಅವರ ಕುಟುಂಬದ ಆಸ್ತಿ ಅದು. ಯಾರಿಗೆ ಬೇಕಾದ್ರೂ ಟಿಕೆಟ್ ಹಂಚಬಹುದು. ಕಾರ್ಯಕರ್ತರೇ ಆಗ್ಬೇಕಂತೇನಿಲ್ಲ, ಅದಕ್ಕಾಗಿ ಮಣ್ಣು ಹೊತ್ತವರೇ ನಿಂತು ಚುನಾವಣೆಯಲ್ಲಿ ಗೆಲ್ಬೇಕಂತಿಲ್ಲ. ಅವರು ಜನಪ್ರತಿನಿಧಿಯಾಗಿ ಜನರ ಸೇವೆ ಮಾಡಬೇಕಂತೂ ಏನಿಲ್ಲ. ಇವರ ಇಷ್ಟಾರ್ಥ ಸಿದ್ಧಿಸಲಿಕ್ಕೆ ಜಹಗೀರು ಅಂತ ರಾಜಕಾರಣಕ್ಕೆ ಬರುವುದು, ಆ ರೀತಿ ರಾಜಕಾರಣಕ್ಕೆ ನನಗೆ ಅವಕಾಶ ಸಿಗತ್ತೆ ಅಂತ ಈತ ಪರಿಭಾವಿಸಿದ್ದ. ಹೀಗಾಗಿ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಕೂಡ ಮಾಡಿದ. ಆದರೆ ಕಾಂಗ್ರೆಸ್ ಪಾಳೆಯದಲ್ಲಿ ಸೋನಿಯಾ ಗಾಂಧಿ ಮನೆಯಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ನಿನಗೊಬ್ಬನಿಗೆ ಅಲ್ಲ, ನಿನ್ನ ಹೆಂಡತಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಸೋನಿಯಾ ಗಾಂಧಿ ತೀರ್ಮಾನ ಮಾಡ್ತಾರೆ. ಕೊನೆಗೆ ಇವರ ಮ್ಯಾನೇಜರನ್ನ ಚುನಾವಣೆ, ಕಾಂಗ್ರೆಸ್ನ ಮ್ಯಾನೇಜರನ್ನ ಚುನಾವಣೆಗೆ ನಿಲ್ಲಿಸಲಾಗತ್ತೆ, ಆದರೆ ಈತನಿಗೆ ಟಿಕೆಟ್ ಕೊಡೋದಿಲ್ಲ. ಈತ ತಾನು ಮಾಡಿದ ಹಗರಣವನ್ನು ಮುಚ್ಚಾಕ್ಲಿಕ್ಕೆ ರಾಜಕಾರಣಕ್ಕೆ ಬರಬೇಕು ಅಂತ ಮಾಡಿದ ವ್ಯಕ್ತಿ. ರಾಜಕಾರಣದಲ್ಲಿ ಈತನಿಗೆ ಎಂಟ್ರಿನೇ ಸಿಗೋದಿಲ್ಲ. ಈಗ ಆತ ಚಡಪಡಿಸ್ತಾ ಇದ್ದಾನೆ. ತಾನು ಜೈಲಿಗೆ ಹೋಗುವ ಸಂದರ್ಭ ಬರ್ತಾ ಇದೆ. ಹೇಗಾದರೂ ಮಾಡಿ ಸರ್ಕಾರದ ಮೇಲೆ ಗೂಬೆ ಕೂರಿಸಬೇಕು, ಜನರಲ್ಲಿ ಈ ರೀತಿಯಾದಂಥ ಒಂದು ನರೇಟಿವ್ನ ಸೃಷ್ಟಿಸಬೇಕು ಅಂತ ಅದೇ ANIನ ಕರೆಸ್ಕೊಂಡ್ಬಂದು ತನ್ನ ಹೇಳಿಕೆಯನ್ನು ಕೊಡ್ತಾನೆ. ಮೊದಲೇದಾಗಿ ಈತ ಖಂಡಿಸ್ತಾನೆ. ಏಪ್ರಿಲ್ 22ನೇ ತಾರೀಕು ನಡೆದಂಥ ಘಟನೆಯ ಬಗ್ಗೆ ನನಗೆ ಖೇದ ಇದೆ, ಅವ್ರಿಗೆ ಶ್ರದ್ಧಾಂಜಲಿ ಅಂತೆಲ್ಲ ಕತೆ ಆಡ್ತಾನೆ. ಫಸ್ಟ್ ಇವರೆಲ್ಲ ಎಡಚರು ಮಾಡೋದೇನು ಗೊತ್ತಾ? ಮೊದಲು ಹೇಳೋದೇ ಶ್ರದ್ಧಾಂಜಲಿ. ಅವರ ಕುಟುಂಬದವ್ರಿಗೆ ಆದಂಥ ನೋವು, ಅವ್ರ ಕುಟುಂಬದವ್ರಿಗೆ ಆದಂಥ ನಷ್ಟವನ್ನು ನಾವು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರ ನೋವಿನಲ್ಲಿ ಪಾಲ್ಗೊಂಡಿದ್ದೇವೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ, ಸಂತಾಪಗಳಿದೆ ಎಲ್ಲ ಹೇಳಿದ ಮೇಲೆ ಇವರ ನಿಜವಾದ ಬಣ್ಣ ಶುರುವಾಗತ್ತೆ. ಅದೇ ರೀತಿ ಬಣ್ಣ ಈತನದು ಶುರುವಾಗತ್ತೆ. ಶುರುವಾಗಿ ನಿರಂತರವಾಗಿ ಹಿಂದೂ ಧರ್ಮದವರು ಅಂತ ಹುಡುಕಿ ಅವರೆಲ್ಲ ಸಾಯಿಸ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಹಿಂದೂಗಳ ಮುಸಲ್ಮಾನರನ್ನ ಈ ದೇಶದಲ್ಲಿ ಪೀಡಿಸ್ತಾ ಇದ್ದಾರೆ. ಅವರಿಗೆ ಬದುಕಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ, ನಮಾಜ್ ಮಾಡ್ಲಿಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಮುಸಲ್ಮಾನರಿಗೆ. ಅವರ ಮಸೀದಿಗಳ ಲೆಕ್ಕ ಹಾಕ್ತಾ ಇದ್ದಾರೆ, ಸಮೀಕ್ಷೆ ಮಾಡಿಸ್ತಾ ಇದ್ದಾರೆ, ವಕ್ಫ್ ಕಾಯ್ದೆ ತರ್ತಾ ಇದ್ದಾರೆ. ಅವ್ರ ಬದುಕೇ ಭಯಂಕರವಾಗಿ ಹೀನ ಸ್ಥಿತಿಗೆ ಬಂದಿದೆ. ಆದ್ದರಿಂದ ಈ ರೀತಿ ಅವ್ರನ್ನ ಹಿಂದೂಗಳು ಅಂತ ಹುಡುಕಿ ಹೊಡೆದಿರೋದು ಅಂತ ಈತ ಒಬ್ಬನೇ ಅಲ್ಲ, ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಈಗ ಬಾಲ ಬಿಚ್ಚಲಿಕ್ಕೆ ಶುರು ಮಾಡಿದ್ದಾರೆ. ಎರಡನೇದು ಸಂಜಯ್ ರಾವತ್, ಶಿವಸೇನೆ ಪಕ್ಷದವನು. ಯಾರು ಉದ್ಧವ್ ಠಾಕ್ರೆಯನ್ನು ಸಂಪೂರ್ಣವಾಗಿ ಮಟಾಶ್ ಮಾಡಿದ್ನಲ್ಲ, ಆ ಸಂಜಯ್ ರಾವತ್ ಕೂಡ ಇದೇ ಧ್ವನಿಯಲ್ಲಿ ಹೇಳಿದ್ದಾನೆ. ಆತ ಹೇಳ್ತಾನೆ, ಹಿಂದುತ್ವದ ಅತಿರೇಕವಾಗಿರುವುದರಿಂದ, ಮುಸಲ್ಮಾನರನ್ನ ನಗಣ್ಯ ಮಾಡಿರುವುದರಿಂದ ಇಂಥದೊಂದು ದಾಳಿ ಆಯಿತು ಅಂತ ಹೇಳ್ತಾನೆ. ಒಂದು ವೇಳೆ ಏನಾದರೂ ಉದ್ಧವ್ ಠಾಕ್ರೆ ಅವರ ಅಪ್ಪ ಬಾಳಾ ಠಾಕ್ರೆ ಬದುಕಿದ್ರೆ ಈ ಸಂಜಯ್ ರಾವತ್ನ ಮೊದಲು ಶೂಟ್ ಮಾಡ್ತಿದ್ರು. ಏಕೆಂದ್ರೆ ಶಿವಸೇನೆ ಅನ್ನುವಂಥ ಪಕ್ಷವೇ ಹಿಂದುತ್ವದ ಪ್ರಖರತೆಗಾಗಿ ಹೆಸರಾದಂಥದ್ದು, ಅಸ್ಮಿತೆಯನ್ನು ಹೊಂದಿದ್ದಂಥದ್ದು. ಆದರೆ ಈತ ಹೇಳ್ತಾನೆ, ಹಿಂದುತ್ವದಿಂದಾಗಿ ಅಲ್ಲಿ ಹಿಂದೂಗಳನ್ನ ಹುಡುಕೊಂಡು ಹೋಗಿ ಹೊಡೆದ್ರು ಅಂತ ಈತ ಹೇಳ್ತಾ ಇದ್ದಾನೆ. ಈತ ಸಾಮನಾ ಪತ್ರಿಕೆಯ ಸಂಪಾದಕ, ಉದ್ಧವ್ ಠಾಕ್ರೆಯ ಈತ ಗುರು. ಅಲ್ಲಿಗೆ ಉದ್ಧವ್ ಠಾಕ್ರೆಯ ಪಕ್ಷ ಯಾವ ರೀತಿ ಹಳ್ಳ ಹಿಡಿಬೇಕು ಅನ್ನೋದನ್ನು ಆಲೋಚನೆ ಮಾಡಿ.
ಇನ್ನೊಬ್ಬ ನಮ್ಮ ಲೋಕಲ್ ವ್ಯಕ್ತಿ ಬಗ್ಗೆ ಮಾತಾಡ್ಬಿಡ್ತೀನಿ. ರಮೇಶ್ ಬಂಡಿ ಸಿದ್ದೇಗೌಡ ಅಂತ. ಈತ ಈ ದೇಶದ ದೊಡ್ಡ ರಾಜಕಾರಣಿ ಅಂತ ತನ್ನನ್ನು ತಾನು ಪರಿಭಾವಿಸಿಬಿಟ್ಟಿದ್ದಾನೆ, ಭ್ರಮಿಸಿಕೊಂಡು ಬಿಟ್ಟಿದ್ದಾನೆ. ಈತ ಹೇಳ್ತಾನೆ, ಆರ್ಟಿಕಲ್ 370 ರದ್ದು ಮಾಡಿದ್ದರಿಂದಾಗಿ ಈ ರೀತಿಯಾದಂಥ ದಾಳಿ ಆಯಿತು ಅಂತ ಹೇಳ್ತಾನೆ. ಬಹುಶಃ ಈತನಿಗೆ ಆರ್ಟಿಕಲ್ 370 ಯಾವತ್ತು ಅಬ್ರೋಗೇಟ್ ಆಯಿತು ಅನ್ನೋದೇ ಗೊತ್ತಿಲ್ಲ ಅಂತ ಕಾಣುತ್ತೆ. ಆಗಸ್ಟ್ 5, 2019 ಆಗಿರುವಂತಹ ಪ್ರಕರಣ ಆಗಿ 6 ವರ್ಷಗಳಾಗಿದ್ದಾವೆ. 6 ವರ್ಷ ಆದಮೇಲೆ ಪ್ರತೀಕಾರ ರೀತಿಯಲ್ಲಿ ಈಗ ಬಂದು ಗುಂಡು ಹೊಡಿಬೇಕಾದ ಅಗತ್ಯ ಇಲ್ಲ. ಆರ್ಟಿಕಲ್ 370 ರದ್ದು ಮಾಡಿದ್ದು ಸಂವಿಧಾನಬದ್ಧವಾದದ್ದು ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಆರ್ಟಿಕಲ್ 370 ರದ್ದು ಮಾಡಿದ ಮೇಲೆ ಕಾಶ್ಮೀರದಲ್ಲಿ ಜೀವನ ಸಮೃದ್ಧವಾಗಿತ್ತು. ಹೀಗಾಗಿ ಟೂರಿಸ್ಟ್ಗಳು ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಟೂರಿಸ್ಟ್ಗಳೇ ಕಾಲಿಡ್ಲಿಕ್ಕೆ ಸಾಧ್ಯ ಇರಲಾರದಂತ ಕಾಶ್ಮೀರದಲ್ಲಿ, ನರಕ ಸದೃಶವಾದ ಕಾಶ್ಮೀರದಲ್ಲಿ ಸ್ವರ್ಗ ಸದೃಶ ಮಾಡಿರುವಂತ ಒಂದು ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ದು ಮೋದಿ ಸರ್ಕಾರ ಅಂತ ಈ ರಮೇಶ್ ಬಂಡಿ ಸಿದ್ದೇಗೌಡನಿಗೆ ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಬಹಳ ದೊಡ್ಡ ಸಮಸ್ಯೆ ಏನಪ್ಪ ಈ ದೇಶದ್ದು ಅಂದ್ರೆ, ರಾವತ್ ಅವ್ರು ಹೇಳೋದು ಯಾವಾಗಲೂ ಏನಂತ ಹೇಳೋರು ರಾವತ್ ಅವರು ಅಂದ್ರೆ, ನಮ್ಮ ಸೈನ್ಯಾಧಿಕಾರಿ ಅವರೊಂದು ಮಾತು ಹೇಳೋರು, ನಾವು ಎದುರುಗಡೆ ಇರುವಂತಹ ಇಬ್ಬರು ಶತ್ರುಗಳನ್ನ ಹೇಗೆ ಬೇಕಾದ್ರೂ ಎದುರಿಸಬಹುದು. ಒಂದ್ ಕಡೆ ಪಾಕಿಸ್ತಾನ ಇದೆ, ಮತ್ತೊಂದು ಕಡೆ ಚೈನಾ ಇದೆ. ಎರಡು ಶತ್ರುಗಳು ಕಣ್ಣೆದುರಿಗೆ ನಮಗೆ ಕಾಣಿಸ್ತಾರೆ. ಅವ್ರ ಜೊತೆ ಯಾವ ರೀತಿ ನಾವು ಡೀಲ್ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡಬಹುದು. ಆದರೆ ನಮ್ಮ ದೇಶದ ಆಂತರಿಕವಾಗಿ ನಮ್ಮನ್ನ ಅಭದ್ರಗೊಳಿಸುವಂತಹ ಶಕ್ತಿಗಳಿದಾವಲ್ಲ, ಅವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ರು. ಆ ರೀತಿಯಾದಂತಹ ಜನ ಯಾರಪ್ಪ ಅಂತಂದ್ರೆ ಈ ರಾಬರ್ಟ್ ವಾಡ್ರಾ ಥರದ ಜನ. ಇವತ್ತು ರಾಜದೀಪ್ ಸರ್ದೇಸಾಯಿ ಇರ್ಬೋದು, ಬರ್ಖಾ ದತ್ ಇರ್ಬೋದು, ಇವರೆಲ್ಲರ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಕಡೆ ಈ ರೀತಿ ಕಾಶ್ಮೀರದಲ್ಲಾಗಿರುವಂತಹ ಉದ್ವಿಗ್ನ ಸ್ಥಿತಿ ಅವರಿಗೆ ಬಹಳಷ್ಟು ಸಂತೋಷ ಕೊಟ್ಟಿರುತ್ತೆ. ಯಾಕೆಂದ್ರೆ ನರೇಂದ್ರ ಮೋದಿ ಅಲ್ಲಿ ಸಂಪೂರ್ಣವಾಗಿ ಸಮೃದ್ಧಗೊಳಿಸಿಬಿಟ್ಟಿದ್ದಾರೆ ಅಂತ ಅವರಿಗೆಲ್ಲ ಒಳಗಡೆಯಿಂದ ಸಂಕಟ ಇತ್ತು. ಇಂಥದ್ದೊಂದು ದಾಳಿ ಆದ ಕೂಡಲೇ ಮೋದಿ ಸರ್ಕಾರದಲ್ಲಿ ಆಡಳಿತ ವೈಫಲ್ಯ, ಮೋದಿ ಸರ್ಕಾರದಲ್ಲಿ ಬೇಹುಗಾರಿಕೆ ವೈಫಲ್ಯ, ಮೋದಿ ಸರ್ಕಾರದಲ್ಲಿ ಭದ್ರತಾ ವೈಫಲ್ಯ ಅಂತ ದಿನ ಬೆಳಿಗ್ಗೆ ಎದ್ರೆ ಸುದ್ದಿಯನ್ನ ಹೇಳ್ಬಹುದು ಅಂತ ಒಂದು ಅವಕಾಶ. ಎರಡನೇದ್ದು, ನರೇಂದ್ರ ಮೋದಿ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಡೆ ಆತಂಕವೂ ಅವ್ರನ್ನ ಕಾಡ್ತಾ ಇರುತ್ತೆ. ಎಂಥ ವಿಚಿತ್ರ ವಿಷಮ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ದೇಶ ಇದೆ ಅಂತಂದ್ರೆ, ನಮ್ಮವರೇ ನಮ್ಮ ವಿರುದ್ಧ ಶತ್ರುಗಳಾಗಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡೋದು, ಒಳಗಿಂದೊಳಗೆ ಕುತಂತ್ರಗಳನ್ನು ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಹೆಚ್ಚು ದಿವಸ ನಡೆಯೋದಿಲ್ಲ. ಏಕೆಂದ್ರೆ ಬಿಹಾರದ ಮಧುಬನಿಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ ಭಾಷಣ ಇದೆಯಲ್ಲ, ಆ ಭಾಷಣದಲ್ಲಿ ಇದೆಲ್ಲದಕ್ಕೂ ಉತ್ತರ ಇದೆ. ಅವ್ರು ಏನು ಮಾತಾಡಿದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.